ನಮಸ್ಕಾರ. ನಾನು ದೇವಿ ಪ್ರಸಾದ್ ಶೆಟ್ಟಿ ಅಂತ ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ಬಸವೇಶ್ವರ ನಗರದಿಂದ ಇವತ್ತು ನಾವೊಂದು ನಮ್ಮ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅದರ ಸಂಸ್ಥಾಪಕರಾದ ಶ್ರೀ ಗಿರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಸೇರಿಕೊಂಡು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗ ಇವತ್ತು ನಾವು ಮಾಡ್ತಾ ಇರೋ ಒಂದು ಗಿರಿನಗರದ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ನಾವು ಇವತ್ತೊಂದು ಬಹಳ ಯಶಸ್ವಿಯಾಗಿ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಥರದ ಸಮಸ್ಯೆಗಳಿಗೂ ನಮ್ಮ ಹತ್ರ ಬೇಕಾದಷ್ಟು ಎಕ್ವಿಪ್ಮೆಂಟ್ಸ್ ಇದೆ, ಡಾಕ್ಟರ್ಸ್ ಇದ್ದಾರೆ. ಆಮೇಲೆ ಇದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ನಾವು ನಮ್ಮ ಅತ್ಯಾಧುನಿಕ ಯಂತ್ರಗಳಿದ್ದಾವೆ. ಇದು ನೀವು ನೋಡ್ತಾ ಇರ್ಬೋದು. ಈ ಯಂತ್ರ ಇದು ಬ್ರೆಸ್ಟ್ ಕ್ಯಾನ್ಸರ್ನ ಒಂದು ತಪಾಸಣೆ ಮಾಡೋದಕ್ಕಿರುವ ಒಂದು ಯಂತ್ರ. ಇದರಲ್ಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಮೆಮೊಗ್ರಫಿ ಅಂತ ಹೇಳ್ತಾರೆ ಇದಕ್ಕೆ. ಈ ಮೆಮೊಗ್ರಫಿ ಮೆಷಿನಲ್ಲಿ ನಾವು ಬ್ರೆಸ್ಟ್ದು ಬೇರೆ ಬೇರೆ ಡೈರೆಕ್ಷನಿಂದ ನಾವು ಅದರ ಎಕ್ಸ್ರೇಗಳನ್ನು ಸ್ಕ್ಯಾನ್ ಮಾಡಿ ಅದನ್ನು ನಾವು ನಮ್ಮ ರೇಡಿಯಾಲಜಿಸ್ಟ್ಗಳು ನೋಡ್ತಾರೆ. ನೋಡಿಬಿಟ್ಟು ಯಾರಿಗೆ ತೊಂದರೆ ಇದೆಯೋ ಅಂಥವ್ರಿಗೆ ಅವ್ರನ್ನ ಸೆಗ್ರಿಗೇಟ್ ಮಾಡ್ತೀವಿ. ಸೆಗ್ರಿಗೇಷನ್ ಮಾಡಿ ಅವರಿಗೆ ಯಾವ ಥರದ ಚಿಕಿತ್ಸೆಗಳು ಬೇಕೋ ಆ ಚಿಕಿತ್ಸೆಗಳನ್ನು ನಾವು ಅವರಿಗೆ ಕೈಗೆಟಕೋ ದರಗಳಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅವರಿಗೆ ಹೆಚ್ಚಿನ ಯಾವುದು ಬರೋದಿಲ್ಲ. ಅದರಲ್ಲೂ ಕೂಡ BPL ಫ್ಯಾಮಿಲೀಸ್ನವರಿಗೆ ಟೋಟಲ್ ಫ್ರೀ ಆಗುತ್ತೆ. ಅದು ನಮ್ಮ MS ರಾಮಯ್ಯ ಆಸ್ಪತ್ರೆಯಲ್ಲಿ ಈಗ ನಾವು ಮಾಡ್ತೀವಿ ಅದನ್ನು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಈ ಮೆಷಿನ್ಸ್ ಎಲ್ಲ MS ರಾಮಯ್ಯ ಆಸ್ಪತ್ರೆಯದು. ಅದಕ್ಕೆ ನುರಿತ ತಜ್ಞರು ನಮ್ಮಲ್ಲಿ ಬಂದಿದ್ದಾರೆ, ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೇ ನಿಮ್ಮ ಹಿಂದಿರೋ ಒಂದು ಮೆಷಿನು, ಅದು ಲಂಗ್ಸ್ದು ಸಂಬಂಧಪಟ್ಟಂಗೆ, ಲಂಗ್ಸ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಈ ಮೆಷಿನ್ನ ಇದರಲ್ಲಿ ಲಂಗ್ಸ್ ಕ್ಯಾನ್ಸರ್ ಬಗ್ಗೆ ಡಿಟೆಕ್ಷನ್ ಮಾಡೋ ಮೆಷಿನ್ ಇದು. ಲಂಗ್ಸ್ ಕ್ಯಾನ್ಸರ್ ಯಾವ ಹಂತದಲ್ಲಿದೆ, ಅದು ಏನು, ಅದಕ್ಕೆ ಫರ್ದರ್ ಚಿಕಿತ್ಸೆ ಬೇಕು, ಇದ್ರ ಬಗ್ಗೆ ಎಲ್ಲ ನಾವು ಸೂಕ್ತವಾದ ಒಂದು ಪರೀಕ್ಷೆಗಳನ್ನು ಮಾಡಿ ಇಲ್ಲಿಂದ ನಾವು ಅದಕ್ಕೆ ಅಗತ್ಯವಾದ ಚಿಕಿತ್ಸೆಗಳಿಗೆ ಅವ್ರಿಗೆ ನಾವು ನಮ್ಮ ಮೇನ್ ಹಾಸ್ಪಿಟಲ್ಗೆ ಕರ್ಕೊತೀವಿ. ಅಲ್ಲಿ ಅವ್ರಿಗೆ ಬೇಕಾದ ಚಿಕಿತ್ಸೆಗಳನ್ನು ನಾವು ಕೊಡ್ತೀವಿ. ಸೊ ಇದೆಲ್ಲ ನಾವು ಸಾಧಾರಣ ಜನರಿಗೆ ಯಾವುದೋ ಒಂದು ಹೊರೆಯಾಗದಂಥ ರೀತಿಯಲ್ಲಿ ಅವ್ರಿಗೆ ಬಿಲ್ಲಿಂಗ್ ಆಗಿರಲಿ ಎಲ್ಲದಕ್ಕೂ ನಾವು ನಮ್ಮ ಸಪೋರ್ಟ್ ಮಾಡ್ತೀವಿ. ಈಗ ನಮ್ಮ ಎರಡೂ ಸಂಸ್ಥೆಗಳು ಸೇರಿರೋದ್ರಿಂದ ನಮಗೆ ಇದು ತುಂಬ ಉಲ್ಲಾಸ ನಮಗೆಲ್ಲರಿಗೂ ಬಂದಿದೆ. ನಾವೆಲ್ಲ ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸ್ತಾ ಇದ್ದೀವಿ.